ಸೊ ಆನ್ ದ ವೇ ಇವಾಗ ನನ್ ಜೊತೆಗೆ ಬರುತ್ತಿದ್ದಾರೆ. ಬರತ್ಗೊಂದಷ್ಟು ಕ್ವೆಶ್ಚನ್ಸ್ ಗಳನ್ನ ಅವ್ರ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ. ವೈ ನಾಟ್ ಡೂ ಅ ರೆಟ್ರೋ ರೀಲ್? ಹಂಗೆ ಆಚೆ ಹೇಳ್ಕೊಂಡು ಹೋಗ್ಬಿಡಿ. ನಿಮ್ಗೆ ಗರ್ಲ್ ಫ್ರೆಂಡ್ ಇದಾಳ? ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ಈಗ ಗರ್ಲ್ ಫ್ರೆಂಡ್ ಇಲ್ಲ, ಆಗೋ ತರ ಚಾನ್ಸಸ್ ಏನಾದ್ರು ಇದೆಯಾ? ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಯಾಕೆ? ನನ್ನಂತ ಪುಣ್ಯಾತ್ಮನಿಗೆ ಇಂಥ ಕಾಯಿಲೆ ಕೊಟ್ಟಿಯಲ್ಲ. Hello everybody, welcome back to Aishwarya Shindogi YouTube channel. ಸೊ ಮತ್ತೊಂದು ಫೋಟೋ ಶೂಟ್, ಮತ್ತೊಂದು ಹೊಸ ದಿನ. ಸೊ ಇವತ್ತು ನನ್ನ ಟೀಮ್ನ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಎಸ್ ಪ್ಲೀಸ್. ಹಾಯ್, ನನ್ನ ಹೆಸರು ರೂಪಾ ಅಂತ, ಮೇಕಪ್ ಆರ್ಟಿಸ್ಟ್. ಲೈಕ್ ನಾನು ಸೆಲೆಬ್ರಿಟೀಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದರಲ್ಲಿ ನಮ್ಮ ಐಶ್ವರ್ಯ ಅವ್ರು ನನಗೆ ಚಾನ್ಸ್ ಕೊಟ್ಟಿದ್ದು ತುಂಬ ಖುಷಿ ಆಗ್ತದೆ. ಅವ್ರು ಮಾಡೋದೇ ನನ್ನ ಗುಡ್ ಲಕ್ಕು. ಯು ಮೇಡ್ ಮೈ ನೋ, ಆ್ಯಕ್ಚುಲಿ ಅವ್ರ ಪಾಪ ಲಾಸ್ಟ್ ಮಿನಿಟ್ ನಾನು ನಿನ್ನೆ ರಾತ್ರಿ ಮೆಸೇಜ್ ಮಾಡಿದ್ದು. ಮೈಸೂರಿಂದ ವಾಪಸ್ ಬಂದಿದ್ದೆ, ಸೊ ನನಗೆ ಯಾವುದಕ್ಕೂ ಟೈಮ್ ಇರಲಿಲ್ಲ. ಲಾಸ್ಟ್ ಮೂಮೆಂಟ್ ಕರೆದಿದ್ದು ಅವ್ರು ಅಕಾಮಡೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಸ್, ಅಂಡ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ರಾಧಾ. ಓಕೆ, ಐ ಆಮ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಹೇರ್ ಸ್ಟೈಲಿಸ್ಟ್. ಓಕೆ, ಸೂಪರ್. ಸೊ ಇಬ್ರು ಬ್ಯಾಂಗ್ಳೂರ್ ಬೇಸ್ಡ್. ಓಕೆ, ಸೊ ಇವರ ಪ್ರೊಫೈಲ್ ನೀವು ಚೆಕ್ ಮಾಡಲೇಬೇಕು, ತುಂಬಾ ಅದ್ಭುತವಾಗಿದೆ. ಅಂಡ್ ಸಾರಿ ಡ್ರೇಪಿಂಗು ಎಲ್ಲವನ್ನು ಮಾಡ್ತಾರೆ ಇವರು, ಅದ್ಭುತವಾಗಿದೆ. ಇವರ ಪೇಜ್ನು ಹೇಳ್ಬಿಡಿ ನಂಗೆ. ನಂದು ಬ್ಲಶ್ಡ್ ಬೈ ರೂಪಾ ಅಂತ ಹೇಳಿ. ಸಾರಿ ಕಲ್ತಿದ್ದು ವರ್ಲ್ಡ್ ವೈಡ್ ಫೇಮಸ್ ಇರುವಂತ ತಿವ್ಯನ್ ಜೈರೂಬನ್ ಅಂತ ಹೇಳ್ಬಿಟ್ಟು ನನ್ನ ಗುರುಗಳು. ಸೊ ಚಿಕ್ಕ ವಯಸ್ಸಲ್ಲೇ ಒಂದ್ ದೊಡ್ಡ ಹೆಸರು ಮಾಡಿದ್ದಾರೆ. ಅವ್ರ ಹತ್ರ ನಾನು ಸಾರಿ ಕಲ್ತ್ಕೊಂಡಿದೀನಿ. ಸೊ ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೂಪರ್ ಸೂಪರ್. ನಿಮ್ಮ ಪೇಜನ್ನು ಹೇಳ್ಬಿಡಿ ಹಾಗೆ. ಮೇಕ್ ಓವರ್ ಬೈ ಮಹಾಲಕ್ಷ್ಮಿ ಅಂತ ನನ್ನ ಪೇಜ್. ಓಕೆ, ಸೊ ಡೂ ಚೆಕ್ ದಿಯರ್ ಪೇಜಸ್ ಔಟ್. ಅಂಡ್ ನನ್ನ ಲುಕ್ ಅಲ್ಲೇ ನೀವು ನೋಡ್ತಾ ಇರ್ಬೋದು, ಆರ್ತಿ, ಕಲ್ಪನಾ ಅವರು, ಮಂಜುಳಾ ಅವರು, ಇವರೆಲ್ಲ ಜ್ಞಾಪಕ ಆಗ್ತಾ ಇದಾರಲ್ವಾ? ಎಸ್, ಒಂದ್ಸಲ ನಾನು ರೆಟ್ರೋ ಲುಕ್ ಮಾಡಿದ್ದೆ ಸೂಪರ್ ಕ್ವೀನ್ ಟೈಮ್ ಅಲ್ಲಿ, ಬಟ್ ಇವಾಗ ಸೆಕೆಂಡ್ ಟೈಮ್ ನಾನು ಒಂದು ರೆಟ್ರೋ ಲುಕ್ ನ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಫಾರ್ ಅ ಬ್ಯೂಟಿಫುಲ್ ಸಿಲ್ವರ್ ಜ್ಯುವೆಲ್ರಿ ಬ್ರ್ಯಾಂಡ್ ಅವ್ರಿಗೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ಯಾವುದು, ಏನು, ಎಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಾನು ರೆಡಿ ಆಗಿದ್ದೀನಿ ಕಂಪ್ಲೀಟ್ ಆಗಿ. ಅಂಡ್ ವಿ ಆರ್ ಆನ್ ದ ವೇ ಟು ದಟ್ ಪ್ಲೇಸ್. ಅಂಡ್ ಅದ್ ಯಾವ ಜಾಗ, ಯಾವ ಬ್ರ್ಯಾಂಡು ಅಂತ ಅಲ್ಲಿ ಹೋದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಆನ್ ದ ವೇ ಇವಾಗ ನನ್ನ ಜೊತೆಗೆ ಬರುತ್ತಿದ್ದಾರೆ. ಭರತ್ಗೊಂದಷ್ಟು ಕ್ವೆಶ್ಚನ್ಸ್ ಗಳನ್ನ ಅವ್ರ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನಂತೀರಾ? ಓಕೆ, ಸೊ ಭರತ್, ಹಾಯ್. ಯಾ, ಸೊ ದಿಸ್ ಇಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ. ಯಾ, ಓಹ್, ಶೇಕ್ ಆಗ್ತಾ ಇದೆ ಫುಲ್. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ಇತ್ತು ನನಗೆ, ಸುಮಾರು ದಿನದಿಂದ ಕೇಳಬೇಕು ಅನ್ಕೊಂಡಿದ್ದೆ. ನೀವು ಎಷ್ಟೋ ಹೀರೋಯಿನ್ಸ್ ಜೊತೆಗೆಲ್ಲ ಕೆಲಸ ಮಾಡ್ತೀರಾ, ಏನೋ ನಿವೇದಿತಾ ಗೌಡ ಇರ್ಬೋದು, ಮೋಕ್ಷಿತಾ ಪೈ ಇರ್ಬೋದು, ನಾನಿರ್ಬೋದು ಅಲ್ವಾ, ಸುಮಾರು ಜನ ಜೊತೆಗೆ ವರ್ಕ್ ಮಾಡಿ, ಸೋನಲ್ ಮೊಂಟೆರೋ ಇರ್ಬೋದು, ವೈಷ್ಣವಿ ಅವರು, ಎಲ್ಲರದು ಯೂಟ್ಯೂಬ್ ಎಲ್ಲ ಮಾಡ್ತೀರಾ, ಹ್ಯಾಂಡಲ್ ಮಾಡ್ತೀರಾ, ವಿಡಿಯೋಸ್ ಮಾಡ್ತೀರಾ. ಸೊ ಈಗ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾಳ? ಗರ್ಲ್ ಫ್ರೆಂಡ್ ಇಲ್ವಾ? ವಿಡಿಯೋಗೋಸ್ಕರ ಕೇಳ್ತಾ ಇಲ್ಲ. ದ ನೇಷನ್ ವಾಂಟ್ಸ್ ಟು ನೋ. ನೇಷನ್ ವಾಂಟ್ಸ್ ಟು ನೋ. ನಮ್ ಜನತೆಗೆ ಗೊತ್ತಾಗ್ಬೇಕು ಅದು. ಫ್ಯಾನ್ಸ್ ಗೊತ್ತಾಗ್ಬೇಕು. ಯಾಕಂದ್ರೆ ನಿಮ್ ಈ ತರ ಎಲ್ಲ ವರ್ಕ್ ಮಾಡುವಾಗ ನಿಮ್ ಗರ್ಲ್ ಫ್ರೆಂಡ್ ಸ್ವಲ್ಪ ಜೆಲಸ್ ಪಡೋದು, ಅಥವಾ ನಿಮ್ಗೆ ಎಲ್ಲೋ ಇದ್ಯಾ, ಬೇಗ ಇವಾಗ್ಲೇ ಬರ್ಬೇಕು. ಇಲ್ಲ, ನನ್ ಕೈಲಿ ನನ್ ಫೋನ್ ಇದೆ. ನನಗ್ ಗೊತ್ತಿಲ್ಲಪ್ಪ, ಸೀಕ್ರೆಟ್ ಆಗಿ ಗರ್ಲ್ ಫ್ರೆಂಡ್ಸ್ ಇರ್ಬೋದೇನೋ, ರಿವೀಲ್ ಮಾಡದೇ ಇರೋ ರಿಲೇಶನ್ಶಿಪ್ಸ್ ಇರ್ಬೋದೇನೋ, ನನಗ್ ಗೊತ್ತಿಲ್ಲ. ಸೊ ಅದಕ್ಕೆ ಕೇಳ್ತಾರೆ, ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ಖುಷಿ ಪಡಿ. ಸೊ ಇವಾಗ ಇದ್ದಾರೋ ಇಲ್ವೋ ಬೇಸಿಕ್ಲಿ? ಓಕೆ ಓಕೆ, ಈಗ ಗರ್ಲ್ ಫ್ರೆಂಡ್ ಇಲ್ಲ, ಆಗೋ ತರ ಚಾನ್ಸಸ್ ಏನಾದ್ರು ಇದೆಯಾ? ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಯಾಕೆ? ಆಯ್ತು, ಇದ್ರ ಮೇಲೆ ನಾನು ಏನು ಹೇಳಲ್ಲ. ಇವಾಗ ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಹಂಗೆ ನೆಮ್ಮದಿಯಾಗಿರಿ. ಯಾ, ರಾಕ್ ಸ್ಟಾರ್ ಭರತ್. ಓಕೆ, ಸೊ ಇವಾಗ ನಾವು ಒಂದು ಜ್ಯುವೆಲ್ರಿ ಸ್ಟೋರ್ಗೆ ಹೋಗ್ತಾ ಇದೀವಿ ಅಲ್ವಾ? ಅದು ಬ್ರ್ಯಾಂಡ್ ಅಲ್ಲೇ ನಾವು ರಿವೀಲ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಜ್ಯುವೆಲ್ರಿ ಅಂದ್ರೆ
ಏನು ಅರ್ಥ ಬರುತ್ತೆ? ನಿಮ್ಗೆ ಜ್ಯುವೆಲ್ರಿ ಇಷ್ಟನಾ, ಅಥವಾ ಹೆಣ್ಮಕ್ಳು ಹಾಕೊಂಡ್ರೆ ಅವ್ರ ಲಕ್ಷಣ ಕಾಣಿಸ್ತಾರೆ ಅಥವಾ ಏನಾದ್ರು ಅನ್ಸುತ್ತಾ? ನಿಮ್ಗೆ ಜ್ಯುವೆಲ್ರಿ ಏನ್ ವ್ಯಾಲ್ಯೂ ಕೊಡುತ್ತೆ ನಿಮ್ ಲೈಫಲ್ಲಿ? ದುಡ್ಡು ಅಷ್ಟೇ. ಅಲ್ಲ, ಅದನ್ನು ನಿಜ, ಅದನ್ನು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಹೌದು, ನಾನು ಉಪೇಂದ್ರ ಫ್ಯಾನ್, ಉಪ್ಪಿ ಸರ್ ಫ್ಯಾನ್ ನಾವೆಲ್ಲ. ಓಕೆ, ಗೊತ್ತು. ಅಂದ್ರೆ ಬಂಗಾರ ಅಂದ ತಕ್ಷಣ ಗೋಲ್ಡ್, ಸೇವಿಂಗ್ಸ್ ಈ ತರದ್ದೆಲ್ಲ ಆಗುತ್ತೆ. ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲ ಒಂದಷ್ಟು ತುಂಬಾ ವ್ಯಾಲ್ಯೂಬಲ್, ತುಂಬಾ ಸೇವಿಂಗ್ಸ್ ಮಾಡುವಂಥದ್ದು. ಬಟ್ ಹೆಣ್ಮಕ್ಳು ಒಡವೆ ಹಾಕೊಂಡಾಗ ಹೆಂಗ್ ಕಾಣಿಸ್ತಾರೆ ಭರತ್? ನಾನು ಇಷ್ಟು ಜನದಲ್ಲಿ ಶೂಟ್ ಮಾಡಿರೋದ್ರಲ್ಲಿ ಫೇವರೇಟ್ ಜ್ಯುವೆಲ್ರಿ ಹಾಕೊಂಡಿರೋ ಶೂಟ್ ಮಾಡಿರೋದು ಅಂದ್ರೆ ಮೋಕ್ಷಿತಾ ಪೈ. ಓಕೆ. ಓಕೆ. ಮೋಕ್ಷಿತಾ ಪೈ. ಸೆಕೆಂಡ್ ಒಂದು ವೈಷ್ಣವಿ, ಥರ್ಡ್ ಒಂದು ವೇದಿತಾ, ಇನ್ನೊಂದು 4-5 ಜನ ಇದ್ದಾರೆ. ಸೂಪರ್ ಸೂಪರ್. ಅವ್ರು ಮಾತ್ರ ನಂಗೆ ಹಂಗೆ ಆಚೆ ಹೇಳ್ಕೊಂಡು ಹೋಗ್ಬಿಡಿ ಎತ್ಲಾಗೆ. ಹೊಟ್ಟೆ ಜಲಸ್ ಜಲಸ್ ಏನಕ್ ಪಡ್ಲಿ? ಅಲ್ಲ, ನಾನು ಉಪೇಂದ್ರ ಡೈಲಾಗ್ ಹೇಳ್ತೇನೆ. ಅಲ್ಲ, ಏನ್ ಗೊತ್ತಾ ಬರೋದು, ಇವಾಗ ನಿಮ್ಗೆ ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ಸುಮಾರು ಜನಕ್ಕೆ ನನ್ ಕಂಡ್ರೆ ತುಂಬಾ ಇಷ್ಟ ಇದೆ, ಗೊತ್ತಲ್ವಾ? ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್. ಇವ್ರಿಗಂತೂ ನಾನು ಜ್ಯುವೆಲ್ರಿ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸಲ್ವಂತೆ, ಬೇರೆಯವ್ರದ್ದೆಲ್ಲ ಒಂದ್ ಲಿಸ್ಟ್ ಹೆಸರು ಹೇಳಿದ್ರು, ನಂದಿರ್ಲಿಲ್ಲ ಆ ಲಿಸ್ಟ್ ಅಲ್ಲಿ. ಮನ್ಸಲ್ಲಿ ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ, ನನ್ ಮೈಂಡ್ ನಾನು ಏನ್ ಮಾತಾಡ್ತಾ ಇದ್ದೀನಿ, ಇವನು ವಿಡಿಯೋಗೋಸ್ಕರ ಮಾತಾಡ್ತಾ. ಈಗ ನಾನ್ ನಿಮ್ಗೆ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಕೇಳಲಿಲ್ಲ, ಜನರಲ್ ಆಗಿ ಈಗ ಹುಡುಗಿರು ಜ್ಯುವೆಲ್ರಿ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾರೆ, ಲಕ್ಷಣವಾಗಿರ್ತಾರ? ನಿಮ್ಗೆ ಟ್ರೆಡಿಷನಲ್ ಆಗಿರೋ ಹುಡುಗಿರ್ ಇಷ್ಟನಾ, ವೆಸ್ಟರ್ನ್ ಔಟ್ಫಿಟ್ಸ್ ಅಲ್ಲಿ ಇರೋ ಹುಡುಗಿರ್ ಇಷ್ಟನಾ, ಹೆಂಗ್ ಇಷ್ಟ? ಜನರಿ ನಾನು ಎಷ್ಟಲ್ಲಿ ಹೇಳಿದೀನಿ, ಇವ್ರಿಗೆ ಚೂಡಿದಾರ್ ಹಾಕ್ಸ್ಬೇಕು ಅಂತ. ಒಂದ್ ದಿಸ್ಕೊಂಡು ಚೂಡಿದಾರ್ ಹಾಕ್ತೀನಿ, ಆ ಚೂಡಿದಾರ್ ತಗೊಂಡಲ್ಲ ಒಂದ್ ಸಮಸ್ಯೆ ಆಯ್ತು. ಒಂದಾದ್ರೂ ಚೂಡಿದಾರ್ ಆಯ್ತು, ನಿಮ್ಗೋಸ್ಕರ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ಯಾವ್ದಾದ್ರು ಒಂದ್ ವಿಡಿಯೋದಲ್ಲಿ ಚೂಡಿದಾರ್ ಹಾಕೊಂಡೆ ಒಂದ್ ರೀಲ್ ಮಾಡೋಣ. ಮೊನ್ನೆ ನಾನು ಮತ್ತೆ ಇನ್ನೊಬ್ರು ಹೋಗಿ ಶಾಪ್ ಮಾಡ್ಕೊಂಡು ಚೂಡಿದಾರ್ ತರ ಟೈಪ್. ಅದು ಅನ್ಫಾರ್ಚುನೇಟ್ಲಿ ಶೂಟ್ ಮಾಡಕ್ ಆಗಿಲ್ಲ, ಅದೆಲ್ಲ ಬೇರೆ ಕತೆ. ಅದು ಮೈಸೂರಲ್ಲಿ ನನ್ ಬೇರೆ ಮೂವಿ ಶೂಟಿಂಗ್ ಇತ್ತು, ಸೊ ಹಾಗಾಗಿ ಏನೋ ಸಮಸ್ಯೆ ಆಯ್ತದೆ ಚೂಡಿದಾರ್ ತಂದಾಗ. ಬಿಡಿ, ಅದೆಲ್ಲ ಬ್ಯಾಕ್ ಸ್ಟೋರಿಗಳು ಹೇಳದ್ ಬೇಡ ಇವಾಗ. ಓಕೆ, ಸೊ ವೆರ್ ಆನ್ ದ ವೇ. ಅಲ್ಲಿ ಹೋಗಿ ನೆಕ್ಸ್ಟ್ ಇವರೇ ಶೂಟ್ ಮಾಡ್ಕೊಡ್ತಾರೆ. ಸೊ ನಾನ್ ಚೆನ್ನಾಗ್ ಕಾಣಿಸಲ್ಲ ಜ್ಯುವೆಲ್ರಿ ಹಾಕೊಂಡ್ರೆ, ಸೊ ಆದ್ರೂ ಶೂಟ್ ಮಾಡ್ಕೊಡ್ತಾರೆ. ಪಾಪ ಇವ್ರದ್ದು ಕೆಲ್ಸ ಅದು. ಓಕೆ, ಸೊ ನೀವ್ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನ್ ಜ್ಯುವೆಲ್ರಿ ಹಾಕೊಂಡ್ರೆ ಹೇಗ್ ಕಾಣಿಸ್ತೀನಿ, ಚೆನ್ನಾಗಿರ್ತೀನೋ ಇಲ್ವೋ ಅಂತ. ಇವ್ರಿಗಂತೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಎನಿವೇಸ್, ನಮ್ಮ ಜನತೆ ಇದಾರೆ, ನನ್ನ ಫ್ಯಾನ್ಸ್ ಇದಾರೆ, ನನ್ನ ಪ್ರೀತಿ ಮಾಡೋ ಜನತೆ ಇದಾರೆ, ಅವ್ರು ಹೇಳ್ತಾರೆ ಕಾಮೆಂಟ್ಸ್ ಅಲ್ಲಿ. ನೋಡೋಣ, ನೋಡೇ ಬಿಡೋಣ ಯಾರಿಗೆ ಸಪೋರ್ಟ್ ಅಂತಾನು ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಬಾಯ್ ಫ್ರೆಂಡ್ಸ್. ಓಕೆ, ಸೊ ನಾನು ಆವಾಗ್ಲೇ ಹೇಳ್ದೆ ಬ್ರ್ಯಾಂಡ್ ನ ಆಮೇಲೆ ರಿವೀಲ್ ಮಾಡ್ತೀನಿ ಅಂತ. ನಾನಿವತ್ತು ಬಂದಿರೋದು ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿಗೆ. ಹೌದು, ಒನ್ ಆಫ್ ಮೈ ಫೇವ್ರೆಟ್ ಸಿಲ್ವರ್ ಜ್ಯುವೆಲ್ರಿ ಅಂತಾನೆ ಹೇಳ್ಬೋದು. ಮಲ್ಲೇಶ್ವರಂ ಬ್ರಾಂಚ್ಗೆ ಹೋಗಿದ್ದೆ, ಬಟ್ ಇವತ್ ನಾನಿರೋದು ಹೊಸದಾಗಿ ಓಪನ್ ಆಗಿರೋ ಮಾರತಹಳ್ಳಿ ಬ್ರಾಂಚ್ ಅಲ್ಲಿ. ಸೊ ಇಮ್ಮಡಿ ಅವರು ತುಂಬಾನೇ ಹೊಸ ವೆರೈಟಿ ಜ್ಯುವೆಲ್ರಿನ ತಂದಿಟ್ಟಿದ್ದಾರೆ ಮಾರತಹಳ್ಳಿ ಬ್ರಾಂಚ್ ಅಲ್ಲಿ. ಸೊ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ವಿಕ್ಟೋರಿಯನ್ ಜ್ಯುವೆಲ್ರಿ ಇದೆ, ಡೈಮಂಡ್ ಜ್ಯುವೆಲ್ರಿ ಇದೆ, ಅಂಡ್ ಆಲ್ಸೋ ಆಂಟಿಕ್ ಟೆಂಪಲ್ ಜ್ಯುವೆಲ್ರಿನೂ ಇವ್ರ ಹತ್ರ ಇದೆ. ಹಂಗೆ ತೋರಿಸ್ತಾ ಹೋಗ್ತೀನಿ. ದಿನದಿಂದ ದಿನ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ ಅಪ್ಪ. ಇವಾಗ ಬ್ರೈಡ್ಸ್, ಟು ಬಿ ಬ್ರೈಡ್ಸ್ ಎಲ್ಲ ಏನ್ ಮಾಡ್ಬೇಕು? ಎಲ್ರೂ ಚಿನ್ನ ಮತ್ತೆ ಡೈಮಂಡ್ಸ್ ಖರೀದಿ ಮಾಡುವಷ್ಟು ಬಜೆಟ್ ಇರಲ್ಲ. ಸೊ ದ ಪರ್ಫೆಕ್ಟ್ ಸೊಲ್ಯೂಷನ್ ಇಸ್ ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿ. ಅವರು ನಿಮ್ಗೆ 92.5 ಸಿಲ್ವರ್, ಪ್ಯೂರ್ ಸಿಲ್ವರ್ ನ ಗೋಲ್ಡ್ ರೂಪದಲ್ಲಿ, ಡೈಮಂಡ್ ರೂಪದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿ ಅವರು ಇವರ 10ನೇ ಸ್ಟೋರ್ ಅನ್ನ ಮಾರತಹಳ್ಳಿಯಲ್ಲಿ ಜುಲೈ 5ಗೆ ಓಪನ್ ಮಾಡ್ತಾ ಇದ್ದಾರೆ. ಅಂಡ್ ಕೃತಿ ಶೆಟ್ಟಿ ಅವರು ಇದನ್ನ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಇಮ್ಮಡಿ ಅವರು ಸಿಲ್ವರ್ ಜ್ಯುವೆಲ್ರಿನ ಇರ್ಬೋದು, ಆದ್ರೆ ಇವ್ರ ಹತ್ರ ಗೋಲ್ಡ್ ಫಿನಿಶ್ ಜ್ಯುವೆಲ್ರಿ ಹೇಗಿರುತ್ತಪ್ಪ ಅಂದ್ರೆ ಆಂಟಿಕ್ ಪೀಸಸ್ ಇದೆ, ಟೆಂಪಲ್ ಜ್ಯುವೆಲ್ರಿ ಇದೆ. ಸೊ ಇದೆಲ್ಲ ನಿಮ್ಗೆ ಸಿಲ್ವರ್ ಅಂತ ಗೊತ್ತೇ ಆಗಲ್ಲ. ಇಟ್ಸ್ ಎಕ್ಸ್ಟ್ರೀಮ್ಲಿ ಲುಕ್ಸ್ ಲೈಕ್ ಗೋಲ್ಡ್ ಅಂಡ್ ಯಾರು ಡಿಫ್ರೆನ್ಸ್ ಹೇಳಕ್ ಆಗಲ್ಲ. ಅಂಡ್ ಪ್ಲಸ್ ಇದನ್ನೆಲ್ಲ ಕ್ರಾಫ್ಟ್ಸ್ಮನ್ಶಿಪ್ ಎಲ್ಲ ಮಾಡೋರು ಎಕ್ಸ್ಪರ್ಟ್ ಕಾರಿಗರ್ಸ್. ಇಮ್ಮಡಿ ಜ್ಯುವೆಲ್ರಿ ಅವರು ಮಾರತಹಳ್ಳಿಯಲ್ಲಿ ಹೊಸ ಸ್ಟೋರ್ ಓಪನ್ ಮಾಡಿದಾರಲ್ಲ, ಸೊ ಹಾಗಾಗಿ ನಿಮ್ಗೋಸ್ಕರ ಒಂದು ಒಳ್ಳೆ ಆಫರ್ನ ಕೊಡ್ತಾ ಇದ್ದಾರೆ. 1 ಲಕ್ಷದ ರೂಪಾಯಿವರೆಗೂ ಶಾಪ್ ಮಾಡಿದ್ರೆ ನಿಮ್ಗೆ 50,000 ವರ್ತ್ ಲಾಂಗ್ ಹಾರಂ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಹಾಗೆ 50,000ಗೆ ಶಾಪ್ ಮಾಡಿದ್ರೆ 25,000 ನ ಶಾರ್ಟ್ ನೆಕ್ಲೆಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈ ಆಫರ್ ಜುಲೈ 5th ಇಂದ ಜುಲೈ 20th ವರೆಗೂ ಮಾತ್ರ ಇದೆ. ಸೊ ಹರಿ ಅಪ್, ಗ್ರಾಬ್ ಯೋರ್ ಆಫರ್, ಗೋ ಟು ಇಮ್ಮಡಿ ಜ್ಯುವೆಲ್ರಿ. ಹಾಗೆ ಇವ್ರ ಹತ್ರ ಇನ್ನೂ 2 ಸರ್ಪ್ರೈಸಸ್ ಇದೆ. ಅದೇನಪ್ಪಾ ಅಂದ್ರೆ, ಮೊದಲನೇ ಸರ್ಪ್ರೈಸ್
spin and win. With every purchase, you get to spin the wheel. ಹಾಗೆ ಇದರಲ್ಲಿ ನಿಮಗೆ ಸರ್ಪ್ರೈಸ್ ಗಿಫ್ಟ್ ವೌಚರ್ಸ್ ಇದೆ ಅಂಡ್ ಒಳ್ಳೊಳ್ಳೆ ಗಿಫ್ಟ್ಸ್ ಕೂಡ ಸಿಗುತ್ತೆ. ಎರಡನೇ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಇಮ್ಮಡಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವರು ಜ್ಯುವೆಲರಿ ಫೋಟೋಸ್ ನ ಹಾಕ್ತಾರೆ. ಅದರ ವೇಟ್ ನ ನೀವು ಗೆಸ್ ಮಾಡಿದ್ರೆ ನಿಮ್ಗೆ ವೌಚರ್ ಸಿಗುತ್ತೆ, ಗಿಫ್ಟ್ಸ್ ಕೂಡ ಸಿಗುತ್ತೆ. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಗೆ ಸ್ಟೋರ್ಗೆ ಬಂದು ಶಾಪಿಂಗ್ ಮಾಡಕ್ಕಾಗಲ್ವಾ? ನೋ ಪ್ರಾಬ್ಲಮ್ ಅಟ್ ಆಲ್. ಯು ಕ್ಯಾನ್ ವಿಸಿಟ್ ಯುವರ್ ವೆಬ್ಸೈಟ್ www.immadisilverjewelry.com ಅಂಡ್ ಆನ್ಲೈನ್ ಅಲ್ಲಿ ಆರಾಮಾಗಿ ಮನೆಯಲ್ಲಿ ಶಾಪಿಂಗ್ ಮಾಡಬಹುದು. ಓಕೆ, ಸೊ ಅಲ್ಲಿ ನಮ್ಮ ಸಿಲ್ವರ್ ಜ್ಯುವೆಲ್ರಿಯ ಶೂಟ್ ಮುಗಿಸ್ಕೊಂಡು ಇನ್ನೊಂದು ಶೂಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ AGS ಲೇಔಟ್ ಇದು. ಸೊ ಇಲ್ಲಿ ಗುಡ್ಡ ಬೆಟ್ಟದ ಮಧ್ಯ ಒಂದು ರೀಲ್ ಶೂಟ್ ಮಾಡೋಣ ಅಂತ ಹಿಂಗಿರೋ ರೆಟ್ರೋ ಥೀಮಲ್ಲಿ ರೆಡಿ ಆಗಿದ್ದೀನಿ. ವೈ ನಾಟ್ ಡೂ ಅ ರೆಟ್ರೋ ರೀಲ್ ಅಂಡ್ ವೈ ನಾಟ್ ವಿತ್ ಶಿಶಿರ್ ಅಂತ ಅನ್ಕೊಂಡು ಬಂದಿದ್ದೀನಿ. ಸೊ ಸೇ ಹಾಯ್ ಟು ಶಿಶಿರ್. ಬಂದ್ರು ಅಲ್ಲಿ ನಮ್ಮ ರೆಟ್ರೋ ಹೀರೋ, ಅಲ್ಲಿ ನೋಡಿ. ಯಾ ಸೊ ಎಸ್, ಇದೊಂದು ರೀಲ್ದು ಒಂದು ಸ್ನಿಪೆಟ್ಸ್ ನಿಮಗೆ ಹಾಕ್ತೀನಿ. ಅಂಡ್ ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಅಂಡ್ ಇಮ್ಮಡಿ ಜ್ಯುವೆಲ್ರಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಪ್ಲೀಸ್ ಡೂ ವಿಸಿಟ್ ಇಮ್ಮಡಿ ಜ್ಯುವೆಲ್ರಿ ಬಿಕಾಸ್ ಅದ್ಭುತವಾದ ಕಲೆಕ್ಷನ್ಸ್ ಇದೆ. ಅಂಡ್ July 5th ಇಂದ July 20th ವರೆಗೂ ಅವ್ರ ಆಫರ್ಸ್ ನಡೀತಾ ಇದೆ. ಪ್ಲೀಸ್ ಗ್ರಾಬ್ ದ ಆಫರ್ಸ್, ಡೋಂಟ್ ಮಿಸ್ ಇಟ್. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.